ಡಿಮಾರ್ಟಲ್ಲಿ ಈ ಗಾಜಿನ ಡಬ್ಬ ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ಈ ರೆಸಿಪಿ ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ನಂದಿನಿ ಅರ್ಧ ಲೀಟ್ರ್ ಶುಭಮ್ ಹಾಲು ತೊಗೊಂಡಿದ್ದೀನಿ. ಸೊ ಇವಾಗ ಈ ಹಾಲನ್ನ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ವಿನೇಗರ್ಗೆ 2 ಟೇಬಲ್ ಸ್ಪೂನ್ ನೀರು ಹಾಕಿ ನಾನು ಹಾಲನ್ನ ಒಡ್ಕೊಳ್ತಿದ್ದೀನಿ ಫಸ್ಟು. ಸೊ ಇದು ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಇವಾಗ ಈ ಒಡ್ಕೊಂಡಿರೋ ಪನ್ನೀರ್ ಏನಿದೆ ಅದನ್ನು ಸೋಸ್ಕೊಂಡು ಒಂದ್ಸಲ ತೊಳ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಹುಳಿ ಅಂಶ ಹೋಗೋದಕ್ಕೆ ತೊಳ್ಕೊಳ್ಳೋದು ಅದನ್ನು. ನೆಕ್ಸ್ಟ್ ಒಂದು ಜಾರ್ಗೆ 5ರಿಂದ 6 ಬಿಸ್ಕೆಟ್ನ ಪುಡಿ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ, ಬಿಸ್ಕೆಟ್ ಪುಡಿ ಆಗಿದೆ. ಇವಾಗ ಅದೇ ಜಾರ್ಗೆ ಬಿಸ್ಕೆಟ್ ಪುಡಿ ಏನು ಮಾಡಿದ್ದೀವಿ ಅದನ್ನು ಹಾಕ್ಕೊಂಡು ಮೆಲ್ಟೆಡ್ ಬಟರ್ ಅಥವಾ ತುಪ್ಪ ಕೂಡ ಬಿಸಿ ಮಾಡಿ ಕರಗಿಸ್ಕೊಂಡು ಹಾಕ್ಕೊಂಡು ಒಂದು ಲೇಯರ್ನ ನೀವು ಸೆಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತನ್ನ ಸೆಟ್ ಆಗೋಕ್ಕೆ ಬಿಟ್ಬಿಡ್ಬೇಕು. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸೊ ಪನ್ನೀರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಆ ಪನ್ನೀರು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಂಡೆನ್ಸ್ ಮಿಲ್ಕು, 4 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ಬೇಕಾಗುತ್ತೆ. ಸೊ ಇದು ಬಂದು ಸೆಕೆಂಡ್ ಲೇಯರು. ಸೊ ಈ ಸೆಟ್ ಆಗಿರೋ ಬಿಸ್ಕೆಟ್ ಮೇಲೆ ಈ ಲೇಯರ್ ಹಾಕ್ಕೊಂಡು 1ರಿಂದ 1.5 ಅವರು ಫ್ರಿಜ್ಜಲ್ಲಿ ಸೆಟ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಸೊ ದ ಥರ್ಡ್ ಸ್ಟೆಪ್ ಈಸ್ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳ್ಬೇಕು ನಾವು. ಈ ಚಾಕ್ಲೇಟ್ನ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೇಯರ್ ಫುಲ್ಲು ನೀವು ಚಾಕ್ಲೇಟ್ ಹಾಕ್ಕೊಳ್ಬೋದು. ನಮಗೆ ಚಾಕ್ಲೇಟ್ ಸ್ವಲ್ಪ ದೂರ ಆಗಿರೋದು ಕಾರಣ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಚಾಕ್ಲೇಟ್ನ ಈ ಥರ ಸ್ಪ್ರೆಡ್ ಮಾಡಿ ಬಿಸ್ಕೆಟ್ ಪೌಡರ್ನ ಸೈಡಲ್ಲಿ ಹಾಕಿ ಇನ್ನೊಂದು ಸಲ ಸೆಟ್ ಮಾಡೋಕ್ಕಿಟ್ರೆ ನಮ್ಮ ಬಿಸ್ಕಾಫ್ ಚೀಸ್ ಕೇಕ್ ರೆಡಿ ಆಗಿದೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ